ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವತ್ತು ಪರೀಕ್ಷೆ ಒಂದರ ರಿಸಲ್ಟನ್ನು ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಇವತ್ತು ಮಧ್ಯಾಹ್ನ 1:30 ನಂತರ ಅನೌನ್ಸ್ ಮಾಡಿದ್ರು. ಸೊ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಸಹ ನಿಮ್ಮ ರಿಸಲ್ಟನ್ನು ಈಗಾಗಲೇ ಚೆಕ್ ಮಾಡಿರ್ತೀರಾ. ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡುವಾಗ ಸೊ ಯಾರಾದರೂ ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಅಥವಾ ನಿಮ್ಮ ರಿಸಲ್ಟಲ್ಲಿ NC ಅಂತ ಬಂದಿದ್ರೆ, ಮೀನ್ಸ್ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿ ಬಂದಿದ್ರೆ, ಸೊ ನೀವು ಎರಡನೇ ಬೋರ್ಡ್ ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಮೀನ್ಸ್ ನೀವು ಮಾರ್ಕ್ಸನ್ನು ಪಡ್ಕೋಬೇಕಂತ ಹೇಳಿ. ಅದೇ ರೀತಿ ಯಾರಾದರೂ ವಿದ್ಯಾರ್ಥಿಗಳು 80 ಮಾರ್ಕ್ಸ್ಗೆ ಅಂತ ನಾವು ತಿಳ್ಕೊಂಡ್ರೆ ಒಂದು 40 ಮಾರ್ಕ್ಸ್ ತೆಗೆದಿರ್ತೀರಾ, ನೀವು ಇನ್ನೂ ಸಹ ಜಾಸ್ತಿ ಸ್ಕೋರ್ ಮಾಡಬೇಕಾಗಿತ್ತು ಅಂತಿದ್ರೆ ನೀವು ಸಹ ಎರಡನೇ ಬೋರ್ಡ್ ಎಕ್ಸಾಮನ್ನು ತಗೋಬೋದಾಗಿರುತ್ತೆ. ಆದರೆ ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಮತ್ತು ಮೂರನೇ ಬೋರ್ಡ್ ಎಕ್ಸಾಮನ್ನು ಬರಿಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ಅದರ ಬಗ್ಗೆ ನಾವೀಗ ತಿಳ್ಕೊತಾ ಹೋಗೋಣ. ಸೊ ಈಗ ಎರಡನೇ ಮತ್ತು ಮೂರನೇ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂತಂದರೆ, ಈಗ ವಿದ್ಯಾರ್ಥಿಗಳಿಗೆ ಎರಡನೇ ಬೋರ್ಡ್ ಎಕ್ಸಾಮ್ ಮತ್ತು ಮೂರನೇ ಬೋರ್ಡ್ ಎಕ್ಸಾಮನ್ನು ತಗೊಳ್ಳೋದಕ್ಕೆ ಈ ಹಿಂದೆ ಫೀಸ್ ಇರ್ತಿತ್ತು. ಮೀನ್ಸ್ ಒಂದು ಸಬ್ಜೆಕ್ಟನ್ನು ನೀವು ಕಟ್ಟಿ ಬರಿಬೇಕಂತಂದ್ರೆ ಅದಕ್ಕೆ ಇಂತಿಷ್ಟು ಫೀಸ್ ಅಂತ ಹೇಳಿ ತಿಳಿಸಿದ್ರು. ಆ ಫೀಸನ್ನು ಕಟ್ಟಿ ನೀವು ಅಪ್ಲಿಕೇಶನ್ ಹಾಕಿದ್ದಾದಮೇಲೆ ಹಾಲ್ ಟಿಕೆಟ್ ಸಿಗ್ತಿತ್ತು. ಅದಾದಮೇಲೆ ನೀವು ಎಕ್ಸಾಮನ್ನು ಬರೀತಿದ್ರೆ. ಆದರೆ ಈಗ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಮೂರನೇ ಬೋರ್ಡ್ ಎಕ್ಸಾಮನ್ನು ಬರಿಬೇಕಂತಂದರೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿಯೇ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಸೊ ಹೀಗಾಗಿ ಯಾರಾದರೂ ವಿದ್ಯಾರ್ಥಿಗಳು ನೀವು ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಿದ್ರೆ ನೀವು ಸಹ ತಗೋಬೋದು. ಉಚಿತವಾಗಿ ನೀವು ಪರೀಕ್ಷೆನ ಬರೆದು ಉಚಿತವಾಗಿ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲೂ ಸಹ ಹೆಚ್ಚು ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಪಾರ್ಟಿಸಿಪೇಟ್ ಮಾಡಿ ಎಕ್ಸಾಮಲ್ಲಿ. ಆ್ಯಂಡ್ ಯಾರಾದರೂ ವಿದ್ಯಾರ್ಥಿಗಳು NC ಅಂತ ಹೇಳಿ ಮಾರ್ಕ್ಸ್ ಕಾರ್ಡಲ್ಲಿ ಬಂದಿದ್ರೆ ಅಥವಾ ಫೇಲ್ ಆಗಿದ್ದರೆ ಸೊ ನೀವು ಎಕ್ಸಾಮನ್ನು ಬರೀಲೇಬೇಕಾಗತ್ತೆ. ಪಾಸ್ ಆಗಬೇಕಲ್ವಾ, ಅದಕ್ಕೆ ಮಾರ್ಕ್ಸ್ ಬೇಕಲ್ವಾ. ಸೊ ನೀವು ಬರೀರಿ ಎಕ್ಸಾಮನ್ನು. ಆ್ಯಂಡ್ ಎರಡನೇ ಬೋರ್ಡ್ ಎಕ್ಸಾಮ್ ನೆಕ್ಸ್ಟ್ ಬರುತ್ತೆ. ಸೊ ಯಾವಾಗ ಟೈಮ್ ಟೇಬಲ್ ಅನೌನ್ಸ್ ಆಗುತ್ತೆ ಆ್ಯಂಡ್ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಇದನ್ನೆಲ್ಲ ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಸದ್ಯದಲ್ಲೇ ಇನ್ನೊಂದು 2 to 3 ಡೇಸಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಟೈಮ್ ಟೇಬಲ್ ಬರುತ್ತೆ ಫಾರ್ ಸೆಕೆಂಡ್ ಎಕ್ಸಾಮ್ಗೆ. ಓಕೆನಾ? ಸೊ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಆದಷ್ಟು ಬೇಗ ನಾನು ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಪಾಸ್ ಆಗಿರೋರಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಯಾರಾದರೂ ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಟೆನ್ಷನ್ನೇ ಬೀಳಬೇಡಿ, ಬಿಕಾಸ್ ನಿಮ್ಗೆ ಇನ್ನೂ ಸಹ ಅವಕಾಶ ಇದೆ. ಓಕೆನಾ? ನಿಮ್ಮ ಎಬಿಲಿಟಿನ ನೀವು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈಗಲಿಂದನೇ ಪ್ರಿಪೇರ್ ಆಗ್ತೀರಿ. ಆಲ್ಮೋಸ್ಟ್ ಪಾಸ್ ಆಗಿರ್ತಕ್ಕಂಥ ಸಬ್ಜೆಕ್ಟನ್ನು ಬಿಟ್ಟು ಸೊ ಯಾವುದ್ರಲ್ಲಿ ತುಂಬ ಕಡಿಮೆ ಬಂದಿದೆಯೋ ಸೊ ಅದನ್ನು ಫೋಕಸ್ ಮಾಡಿದ್ರೆ. ಆ್ಯಂಡ್ ಹೇಳ್ತೀನಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಓದಬೇಕಂತ ಹೇಳಿ. ಏನಿಲ್ಲ, ಜಸ್ಟ್ 3 ಇಯರ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಆ್ಯಂಡ್ ಮೊನ್ನೆ ಈ ವರ್ಷದ ಮಾಡೆಲ್ ಪೇಪರು ಆ್ಯಂಡ್ ಮೊನ್ನೆ ನೀವು ಎಕ್ಸಾಮ್ ಬರೋದ್ರಲ್ಲ ಆ ಪೇಪರ್ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ. ಆ್ಯಂಡ್ ನಿಮ್ಮ ಟೀಚರ್ಸ್ಗಳನ್ನು ಕೇಳಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಸರ್ ಅಂತ ಹೇಳಿ ಕೊಡ್ತಾರೆ. ಸೊ ಅಷ್ಟನ್ನೇ ಓದಿದ್ರೇ ಸಾಕಾಗತ್ತೆ. ಓಕೆನಾ? ಸೊ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.